Hello my dear friends, welcome to my channel. Wish you happy Shankranti friends. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನಿವತ್ತು ನೋಡಿ ಕಿಚಡಿ ಮಾಡ್ತಾಯಿದ್ದೀನಿ. ಓನ್ಲಿ 10 ಮಿನಿಟ್ಸಲ್ಲಿ ಆಗಿಬಿಡುತ್ತೆ ಫಟಾಫಟ್ ಅಂತ. ನೋಡಿ, ಇದಕ್ಕೆ ನಾನು ಒಂದು ಸ್ಪೂನ್ ಜೀರಿಗೆ, ಒಂದು 10-15 ಮೆಣಸು, ಬೆಳ್ಳುಳ್ಳಿ 1 ಗೆಡ್ಡೆ, ಮತ್ತು ಒಂದು 4 ಒಣಮೆಣಸಿನ್ಕಾಯಿ, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 4-5. ನಿಮ್ಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಕಾಯಿ ತುರಿ ಒಂದು ಚಿಕ್ಕ ಬಟ್ಲಲ್ಲಿ ಸ್ವಲ್ಪ ಹಾಕ್ಕೊಳ್ಳಿ. ನೀವು ಕ್ವಾಂಟಿಟಿ ನೋಡ್ಕೊಂಡು ಜಾಸ್ತಿಯಾರು ಹಾಕ್ಕೊಬೋದು, ಕಮ್ಮಿಯಾರು ಹಾಕ್ಕೊಬೋದು. ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಅದಾದಮೇಲೆ ಕರಿಬೇವು ಸೊಪ್ಪು 1 ಕಡ್ಡಿ ಇಲ್ಲ 2 ಕಡ್ಡಿ ಹಾಕ್ಕೊಬೋದು. ನೆಕ್ಸ್ಟ್ ಇದನ್ನು ನುಣ್ಣಗೆ ರುಬ್ಕೊಬೇಕು ಫುಲ್ಲಾಗಿ. ಆಮೇಲೆ ಒಂದು ಕುಕ್ಕರ್ಗೆ ನಾನು ಎಣ್ಣೆ ಇಟ್ಕೊಂಡಿದ್ದೀನಿ. ಒಂದು 4-5 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ. ಎಣ್ಣೆ ಹಾಕ್ಕೊಂಡು ಇದಕ್ಕೆ ಇನ್ನೇನು ಹಾಕೋಂಗಿಲ್ಲ, ನಾವು ರುಬ್ಬಿರೋದನ್ನು ತೆಗೆದು ಈಗ ಹಾಕ್ಕೊಳ್ಳೋದು. ಹಾಕ್ಬಿಟ್ಟು ಚೆನ್ನಾಗಿ ಕುದಿ ಬರೆಯೋವರೆಗೂ ಆಡಿಸ್ತಾಯಿರಿ. ತಳ ಇಟ್ಕೊಂಬಿಡುತ್ತೆ ಇಲ್ಲ ಅಂದರೆ. ಚೆನ್ನಾಗಿ ಆಡಿಸಿ ಕುದಿ ಬಂದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಫ್ರೆಂಡ್ಸ್. ನೀವು ಅಕ್ಕಿ ಎಷ್ಟು ಇಟ್ಟಿದ್ದೀರೋ ಅಷ್ಟು ನೀರು ಹಾಕ್ಕೊಳ್ಳಿ. ಈಗ ನಾನು 1 ಲೋಟ ಅಕ್ಕಿ ತಗೊಂಡಿದ್ದೀನಿ, ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೋತೀನಿ ಫ್ರೆಂಡ್ಸ್. 1ಕ್ಕೆ 2 ಥರ ಹಾಕ್ಕೊತೀನಿ. ತೀರಾ ಸಾಫ್ಟಾಗಿ ಬರಬೇಕು ಕಿಚಡಿ ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ನೋಡಿ, ನಾನು ಇದಕ್ಕೆ ಸ್ವಲ್ಪ ಹರಳುಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿ, ಈಗ ಚೆನ್ನಾಗಿ ಕುದಿ ಬಂದಿದೆ. ಈಗ ಅದಕ್ಕೆ ನೆನೆಸಿಟ್ಕೊಂಡಿದ್ದೆ ಒಂದು 20 ಮಿನಿಟ್ಸ್ ಹಿಂದೆ. ಈಗ ಅಕ್ಕಿನ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ಆಡಿಸಿ ಒಂದು ಕುದಿ ಬಂದ ತಕ್ಷಣ ಕುಕ್ಕರ್ ಮುಚ್ಚಿ 2 ವಿಷಲ್ಸ್ ಕೂಗಿಸ್ಕೊಳ್ಳಿ. ನೋಡಿ, ಕ್ಲೋಸ್ ಮಾಡ್ತಾಯಿದ್ದೀನಿ ನಾನು ಕುಕ್ಕರ್ಲಿಟ್ಟು. 2 ವಿಷಲ್ಸ್ ಕೂಗಿಸ್ಕೊಳ್ಳಿ. ನೋಡಿ, ಹಿಂಗಾಗಿದೆ ಫ್ರೆಂಡ್ಸ್. ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಎಷ್ಟು ಸಾಫ್ಟಾಗಿ, ಎಷ್ಟು ಕಲರ್ಫುಲ್ಲಾಗಿದೆ ಅಲ್ವಾ ಫ್ರೆಂಡ್ಸ್. ಓನ್ಲಿ 10 ಮಿನಿಟ್ಸ್ ಅಷ್ಟೇ ನಿಮಗೆ ತಗೊಳ್ಳೋದು. ಎಲ್ಲ ಹಸಿದೆ ಹಾಕ್ಕೊಂಡು ರುಬ್ಕೊಳ್ಳೋದು, ಆಮೇಲೆ ಅಕ್ಕಿ ನೆನೆಸಿಟ್ಕೊಳ್ಳೋದು. ಹೀಗೆ ಕೂಗಿಸಿ ನೋಡಿ ಎಷ್ಟು ಚೆನ್ನಾಗಾಗಿದೆ. ಟೇಸ್ಟು ಒಳ್ಳೆ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಮಸ್ತಾಗಿರುತ್ತೆ ಫ್ರೆಂಡ್ಸ್. ಓನ್ಲಿ 10 ಮಿನಿಟ್ಸ್ ಮಾಡಿ ನೋಡಿ. ಬೇರೆ ದಿನವೂ ಮಾಡ್ಕೊಳ್ಳಿ. ಏನಪ್ಪ ಮಾಡೋದು ಬೇರೆ ದಿನ ತಿಂಡಿ ಅಂದರೆ ಇದು ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನಾನು ಅದರ ಜೊತೆ ನೋಡಿ ಇಲ್ಲಿ ಕೂಟು ಎಲ್ಲ ತರಕಾರಿ ಹಾಕಿ ಸಂಕ್ರಾಂತಿ ಹಬ್ಬದ ದಿನ ಮಾಡ್ತೀವಲ್ಲ, ಕೂಟು ಇಟ್ಕೊಂಡಿದ್ದೀನಿ. ನೋಡಿ, ಆ ಕಿಚಡಿ ಜೊತೆ ಕೂಟು ಚೆನ್ನಾಗಿರುತ್ತೆ, ಗಸಗಸೆ ಪಾಯಸ ಚೆನ್ನಾಗಿರುತ್ತೆ, ಅವರೆಕಾಳು ಸಾರು ಚೆನ್ನಾಗಿರುತ್ತೆ, ಇತ್ಗವ್ರೆ ಬೇಳೆ ಸಾರು ಚೆನ್ನಾಗಿರುತ್ತೆ. ಎಲ್ಲಕ್ಕೂ ಸೂಟಾಗುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ, ಬಿಸಿಯಾಗಿ ತುಪ್ಪ ಹಾಕೊಂಡು ತಿಂದ್ರಂತೂ ಇನ್ನೂ ಸಖತ್ತಾಗಿರುತ್ತೆ. ಪುಳಿಯೋಗರೆ ಗೊಜ್ಜು ಜೊತೆನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಟ್ರೈ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ, ಶೇರ್ ಮಾಡಿ. ಕಿಚಡಿ ಮಾಡಿ ಹೇಗಿದೆ ಅಂತ ನನಗೊಂದು ಕಮೆಂಟ್ ಹಾಕಿ. ಥ್ಯಾಂಕ್ ಯು.